ವೀಕ್ಷಕರೇ, ಎಲ್ರಿಗೂ ನಮ್ಮ UASB ಸ್ಟುಡಿಯೋಗೆ ಸುಸ್ವಾಗತ. ಇವತ್ತಿನ ದಿವಸ ನಮ್ಮ ಜೊತೆ ಕುಣಿಗಲ್ನಲ್ಲಿ ಇರ್ತಕ್ಕಂಥ ಕೃಷಿ ಸಂಶೋಧನಾ ಕೇಂದ್ರ, ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನ ಕೃಷಿ ಸಂಶೋಧನಾ ಕೇಂದ್ರ ಕುಣಿಗಲ್ನಲ್ಲಿ ಇದೆ. ಆ ಕುಣಿಗಲ್ನಲ್ಲಿ ಸಂಶೋಧನಾ ಕೇಂದ್ರದ ಕ್ಷೇತ್ರ ಅಧೀಕ್ಷಕರಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಡಾಕ್ಟರ್ ಶ್ರೀನಿವಾಸ್ KR, ಪ್ರಾಧ್ಯಾಪಕರು, ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು. ಇವರು ನಮ್ಮ ಜೊತೆ ಆ ಒಂದು ಕೇಂದ್ರದ ಕಾರ್ಯಚಟುವಟಿಕೆಗಳನ್ನು ಮತ್ತು ಉದ್ದೇಶಗಳನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆ ಇದ್ದಾರೆ. ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಮಸ್ಕಾರ ಸರ್. ಈಗ ಶ್ರೀನಿವಾಸ್ ಅವರೇ, ನೀವು ಈಗ ಕೃಷಿ ಸಂಶೋಧನಾ ಕೇಂದ್ರ ಏನಿದೆ ಅಲ್ಲಿ ಸಾಕಷ್ಟು ವರ್ಷಗಳಿಂದ ಕೆಲಸವನ್ನ ಮಾಡ್ತಿದ್ರಿ, ಕ್ಷೇತ್ರ ಅಧೀಕ್ಷಕರಾಗಿ. ಆ ಒಂದು ನಿಮ್ಮ ಕೃಷಿ ಸಂಶೋಧನಾ ಕೇಂದ್ರದ ಒಂದು ಕಾರ್ಯಚಟುವಟಿಕೆಗಳು ಮತ್ತು ಉದ್ದೇಶಗಳನ್ನ ಹೇಳಕ್ಕಾಗುತ್ತಾ? ಖಂಡಿತ ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ KR ಶ್ರೀನಿವಾಸ್ ಅಂತ, ಪ್ರಾಧ್ಯಾಪಕರು ಮತ್ತು ಕ್ಷೇತ್ರಾಧೀಕ್ಷಕರು, ಕೃಷಿ ಸಂಶೋಧನಾ ಕೇಂದ್ರ ಶ್ರೀ ರಂಗಸ್ವಾಮಿ ಗುಡ್ಡಕಾವಲ್, ಕುಣಿಗಲ್. ಸೊ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನಲ್ಲಿರ್ತಕ್ಕಂಥ ಶ್ರೀ ರಂಗಸ್ವಾಮಿ ಗುಡ್ಡಕಾವಲ್ನಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನ ಅಂಗಸಂಸ್ಥೆ ಆಗಿರ್ತಕ್ಕಂಥ ಕೃಷಿ ಸಂಶೋಧನಾ ಕೇಂದ್ರವು 2014ರಲ್ಲಿ ಈ ಸಂಶೋಧನಾ ಕೇಂದ್ರವನ್ನ ಪ್ರಾರಂಭವನ್ನ ಮಾಡಲಾಗಿತ್ತು. ಸೊ ಪ್ರಮುಖವಾಗಿ ತಮಗೆಲ್ಲ ಗೊತ್ತಿರದಂಗೆ ಕೃಷಿ ವಿಶ್ವವಿದ್ಯಾನಿಲಯ ಪ್ರಮುಖ ಕಾರ್ಯಗಳಲ್ಲಿ ಬಂದಾಗ ನಾವು ಬೋಧನೆ, ಸಂಶೋಧನೆ ಮತ್ತು ವಿಸ್ತರಣೆಗಳಲ್ಲಿ, ಅದರಲ್ಲಿ ಈ ಅಂದ್ರೆ ನಮ್ಮ 2ನೇ ವರ್ಗ ಆಗಿರ್ತಕ್ಕಂಥ ಸಂಶೋಧನೆಗೆ ಸಂಬಂಧಪಟ್ಟಂತೆ ಕೃಷಿ ಸಂಶೋಧನಾ ಕೇಂದ್ರಗಳು ಆಯಾ ವಲಯಕ್ಕೆ ಸಂಶೋಧನೆಗಳನ್ನ ಮಾಡ್ತಕ್ಕಂಥ ಪ್ರಮುಖ ಕಾರ್ಯಗಳನ್ನ ನಿರ್ವಹಿಸ್ತವೆ. ಅಂತ ಒಂದು ವಿಭಾಗದಲ್ಲಿ ನಮ್ಮ ತುಮಕೂರು ಜಿಲ್ಲೆಯ ವಲಯ 6ಕ್ಕೆ ಸಂಬಂಧಪಟ್ಟಂತ ಒಂದು ಕೃಷಿ ಸಂಶೋಧನಾ ಕೇಂದ್ರ, ಈ ಒಂದು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಸಂಶೋಧನಾ ಕೇಂದ್ರ 2014ರಲ್ಲಿ ನಮ್ಮ ಕುಣಿಗಲ್ಲಲ್ಲಿ ಪ್ರಾರಂಭವಾಗಿತ್ತು ಸರ್. ಪ್ರಮುಖವಾಗಿ ಈ ಕೃಷಿ ಸಂಶೋಧನಾ ಕೇಂದ್ರವನ್ನ ಪ್ರಾರಂಭ ಮಾಡಿದ್ದು ಮೇವು ಸಂಶೋಧನಾ ಕೇಂದ್ರವಾಗಿ ಪ್ರಾರಂಭ ಮಾಡಿದ್ದು. ಈ ಸಂಶೋಧನಾ ಕೇಂದ್ರದ ಒಟ್ಟು ವಿಸ್ತೀರ್ಣ ಇರ್ತಕ್ಕಂಥದ್ದು 48 ಹೆಕ್ಟರ್, ಅಂದ್ರೆ 120 ಎಕರೆ ವಿಸ್ತೀರ್ಣದಲ್ಲಿ ಇರ್ತಕ್ಕಂಥದ್ದು. ಇದನ್ನ ಹಾರ್ಟಿಕಲ್ಚರ್, ತೋಟಗಾರಿಕಾ ಇಲಾಖೆಯಿಂದ ಕೃಷಿ ವಿಶ್ವವಿದ್ಯಾಲಯಕ್ಕೆ ಸುಮಾರು 120 ಎಕರೆ ಪ್ರದೇಶವನ್ನ ತಗೊಂಡು ಆ ಒಂದು ಬರಡು ಭೂಮಿಯನ್ನ ವಿಶ್ವವಿದ್ಯಾನಿಲಯ ವ್ಯಾಪ್ತಿಗೆ ತಗೊಂಡ್ಮೇಲೆ ಸಂಪೂರ್ಣವಾಗಿ ಈ ಒಂದು ಕೃಷಿ ಸಂಶೋಧನಾ ಕೇಂದ್ರವನ್ನು ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು. ಮೊದಲಿಗೆ ಮೇವು ಸಂಶೋಧನಾ ಕೇಂದ್ರವಾಗಿ ಪ್ರಾರಂಭ ಮಾಡಿರ್ತಕ್ಕಂಥ ಸಂಶೋಧನಾ ಕೇಂದ್ರ. ಸೊ ಈ ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಸುಮಾರು 25 ವಿವಿಧ ಮೇವಿನ ತಳಿಗಳು, ತಾಕುಗಳಿವೆ, ಪ್ರಾತ್ಯಕ್ಷಿಕ ತಾಕುಗಳಿವೆ. ಅಂದ್ರೆ ಮೇವು ಸಂಶೋಧನಾ ಅಂದ್ರೆ ಮೇವಿನ ತಳಿಗಳ ಪ್ರಾತ್ಯಕ್ಷಿಕೆ ಮತ್ತೆ ಅವುಗಳ ಉತ್ಪಾದನೆ ಮತ್ತು ರೈತರಿಗೆ ಮಾರಾಟ ಮಾಡತಕ್ಕಂತ ಪ್ರಮುಖ ಕಾರ್ಯವನ್ನ ಪ್ರಾರಂಭವಾಗಿ, ಬೀಜ ಮತ್ತೆ ಅದರ ಒಂದು ಸಸಿಗಳನ್ನ ನಾವು ಪ್ರಮುಖವಾಗಿ ನಮ್ಮಲ್ಲಿ ಸರ್ ನಾವೇನು ಸೀಮೆ ಹುಲ್ಲು ಅಥವಾ ನೇಪಿಯರ್ ಅಂತ ಏನ್ ಹೇಳ್ತೀವಿ, ನೇಪಿಯರ್ ಅಲ್ಲೇ ಸುಮಾರು 15 ವಿವಿಧ ತಳಿಗಳಿವೆ. ಸೊ ರೈತರಿಗೆ ನಾವು ಆ ತಳಿಯ ಎಲ್ಲ ತಳಿಗಳ ಪ್ರಾತ್ಯಕ್ಷಿಕೆ ನಿಮ್ಮಲ್ಲಿದೆ? ಖಂಡಿತ. ಸೊ ನಮ್ಮಲ್ಲಿ ಆ ಪ್ರತಿ ನೋಡ್ಬೋದು ರೈತರು ಬಂದಂಗ. ಸೊ ಅದ್ರದ್ದು ಅದೇ ತರ ಗಿನಿ ಗ್ರಾಸ್ ಇರ್ಬೋದು, ಅಂಜನ್ ಗ್ರಾಸ್ ಇರ್ಬೋದು, ಸಿಗ್ನಲ್ ಗ್ರಾಸ್ ಇರ್ಬೋದು, ಮತ್ತು ಮರದ ಜಾತಿಯ ಅಗಸೆ, ಸೊ ನುಗ್ಗೆ, ಮತ್ತೆ ಈ ತರ, ಮತ್ತು ಬಹು ಕಟಾವು ಮೇವಿನ ಜೋಳ COFS 2930 ಅದರ ಬೀಜೋತ್ಪಾದನೆಯನ್ನು ಸಹ ನಮ್ಮ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಪ್ರಾರಂಭವಾಗಿದೆ. ಸೊ ರೈತರಿಗೆ ನೀವು COFS ಬೀಜಗಳನ್ನ ಮಾರಾಟವನ್ನು ಮಾಡ್ತಾ ಇದ್ವಿ. ಮತ್ತೆ ಅದೇ ತರ ಈ ಒಂದು ತಳಿಗಳು ಏನು ಮೇವಿನ ತಳಿಗಳದ್ದು ಬೇರನ್ನ ತಕೊಡ್ತೀವಿ, ಮತ್ತೆ ತುಂಡುಗಳನ್ನು ಸಹ ನಾವು ರೈತರಿಗೆ ಕೊಡ್ತಾ ಇದ್ವಿ. ಸೊ ಆ ಒಂದು ನಂತರ ಈ ಸಂಶೋಧನಾ ಕೇಂದ್ರವನ್ನ ಸೊ ಬರೇ ಮೇವಿಗಷ್ಟೇ ಸೀಮಿತ ಪಡೆದ ಒಂದು ಸಮಗ್ರ ಕೃಷಿ ಸಂಶೋಧನಾ ಕೇಂದ್ರವಾಗಿ ಅಭಿವೃದ್ಧಿ ಪಡಿಸಬೇಕು ಅನ್ನೋಂತ ಉದ್ದೇಶದಿಂದ ಈ ಕೇಂದ್ರದಲ್ಲಿ ನಂತರದ ಪ್ರಮುಖ ಕೆಲಸ ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಬೀಜಗಳನ್ನು ಉತ್ಪಾದನೆ ಮಾಡಬೇಕು. ಸೊ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಆಗಿರ್ತಕ್ಕಂಥ ತಳಿವರ್ಧಕ ಬೀಜಗಳಿರ್ಬೋದು, ಮೂಲ ಬೀಜಗಳಿರ್ಬೋದು, ಮತ್ತು ಪ್ರಮಾಣೀಕೃತ ಬೀಜಗಳ ಬೀಜೋತ್ಪಾದನೆಯನ್ನ ಮಾಡ್ತಕ್ಕಂಥದ್ದು ಈ ಒಂದು ಕೇಂದ್ರದಲ್ಲಿ ಮಾಡ್ತೀವಿ. ಪ್ರಮುಖವಾಗಿ ರಾಗಿ, ತೊಗರಿ, ಮತ್ತೆ ದ್ವಿದಳ ಧಾನ್ಯಗಳು, ಹೆಸರು, ಅಲಸಂದೆ, ಉದ್ದು, ಸೋಯಾ ಅವರೆ ಇರ್ಬೋದು, ಮತ್ತೆ ಹುರುಳಿ, ಮತ್ತೆ ಸಿರಿಧಾನ್ಯಗಳು, ಇವುಗಳ ಬೀಜೋತ್ಪಾದನೆಯನ್ನ ನಾವು ಮಾಡ್ತಾ ಇದ್ವಿ. ಸೊ ನೀವು ಬೀಜೋತ್ಪಾದನೆ ಮಾಡಿ ನೀವೇ ಸಂಸ್ಕರಣೆಯನ್ನ ಮಾಡಿ ಮಾರಾಟ ಅಲ್ಲೇ ಮಾಡ್ತೀರಾ ಅಥವಾ ಯೂನಿವರ್ಸಿಟಿಗೂ ಕೊಡ್ತೀರಾ? ಸೊ ಕೆಲವೊಂದು ಬೀಜಗಳನ್ನ ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ನಾವು ಕೊಡ್ತೀವಿ. ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲೂ ಸಹ ಒಂದು ಬೀಜ ಸಂಸ್ಕರಣಾ ಘಟಕ ಇದೆ. ಆ ಒಂದು ಘಟಕದಲ್ಲಿ ಪ್ರಮುಖವಾಗಿ ನಾವು ರೈತ ವಿಜ್ಞಾನಿಗಳ ಸಹಭಾಗಿತ್ವದಲ್ಲಿ ಸೊ ರಾಗಿ, ಪ್ರಮುಖವಾಗಿ ಈ ಕುಣಿಗಲ್ ಮತ್ತು ತುಮಕೂರು ಭಾಗದಲ್ಲಿ ಹೆಚ್ಚು ಪ್ರಚಲಿತವಾಗಿರ್ತಕ್ಕಂಥ MR6 ರಾಗಿ ತಳಿಯನ್ನ ಕಳೆದ 2 ವರ್ಷಗಳಿಂದ ಸುಮಾರು 1000 ಕ್ವಿಂಟಲ್ ಬೀಜೋತ್ಪಾದನೆಯನ್ನ ರೈತರಿಂದ ಮಾಡಿಸಿ ಮತ್ತೆ ಅಲ್ಲೇ ಸಂಸ್ಕರಣೆ ಮಾಡಿ ಅಲ್ಲೇ ಬ್ಯಾಗಿಂಗ್ ಅನ್ನ ಆಗಿ ಮಾರಾಟವನ್ನ ಮಾಡ್ತಾ ಇದೀವಿ. ಅಂದ್ರೆ ರೈತರಿಗೆ ನೀವೇ ಬೀಜವನ್ನ
ನಾವು ಫೌಂಡೇಶನ್ ಸೀಡ್ ಅನ್ನ ಕೊಡ್ತೀವಿ, ಮೂಲ ಬೀಜವನ್ನ ಕೊಡ್ತೀವಿ. Okay. ನಂತರ ಅವರ ಪ್ರಮಾಣೀಕೃತ ಬೀಜವನ್ನ ವಿಶ್ವವಿದ್ಯಾಲಯದ ಸೂಪರ್ವಿಷನ್ ಅಲ್ಲಿ ಅವರು ಅದನ್ನ ಬೆಳೀತಾರೆ, ಏನ್ ಮತ್ತೆ ಪದ್ಧತಿ ಅನುಸರಿಸಬೇಕು ಅದನ್ನ ಅನುಸರಿಸ್ತಾರೆ. ಬೀಜ ಸಂಸ್ಕರಣಾ, ರಾಷ್ಟ್ರೀಯ ಬೀಜ ಸಂಸ್ಕರಣಾ ಇದರಿಂದ ಮತ್ತೆ ಪ್ರಮಾಣೀಕೃತ ಸರ್ಟಿಫಿಕೇಶನ್ ಸಹ ಆಗುತ್ತೆ. ನಂತರ ಅವುಗಳನ್ನ ಅಲ್ಲೇ ರೈತರಿಗೆ ಮಾರಾಟ ಮಾಡ್ತಿದ್ವಿ. ಅಂದ್ರೆ ನೀವು ರೈತರಿಂದ ತಗೊಂತೀರಿ? ನಾವು ತಗೊಂತೀವಿ ಸರ್. ಸೊ ರೈತರಿಂದ ಅದನ್ನ ಪ್ರೋಸೆಸ್ ಮಾಡಿ ಬ್ಯಾಗಿಂಗ್ ಮಾಡಿ ತದನಂತರದಲ್ಲಿ ರೈತರಿಗೆ ಮಾರಾಟವನ್ನು ಸಹ ನಾವು ಮಾಡ್ತಾ ಇದ್ವಿ. ಸೊ ಅದು ಪ್ರಮುಖವಾಗಿ ನಡೀತಿರ್ತಕ್ಕಂಥದ್ದು. ಮತ್ತೆ ಇತರೆ ಬೀಜೋತ್ಪಾದನೆಯನ್ನು ಸಹ ಪ್ರಮುಖವಾಗಿ ನಾವು ಬ್ರೀಡರ್ ಸೀಡ್, ಸೊ ತಳಿವರ್ತಕ ಬೀಜಗಳು ಸೊ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಅದು ನಮ್ಗೆ ಪ್ರಮುಖ ಕೆಲಸ. ಈಗ ತೊಗರಿನಲ್ಲಿ ಸಾಕಷ್ಟು ಬೀಜೋತ್ಪಾದನೆ ನಿಮ್ಮ ಕೇಂದ್ರದಲ್ಲಿ ಆಗುತ್ತೆ ಅಂತ ಕೇಳ್ಪಟ್ಟಿದ್ದೀವಿ. ಸೊ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಾ? ತೊಗರಿ ಸರ್, ನಮ್ಮ ಭಾಗದಲ್ಲಿ ಪ್ರಮುಖವಾಗಿ ನಾವು ತೊಗರಿಯಲ್ಲಿ BRG-5 ತಳಿಯ ಬೀಜೋತ್ಪಾದನೆಯನ್ನ ಕಳೆದ 2 ವರ್ಷಗಳಿಂದ ಸುಮಾರು ಸರಾಸರಿ 10 ರಿಂದ 15 ಎಕರೆ ಬೀಜೋತ್ಪಾದನೆಯನ್ನ ನಾವು ಮಾಡ್ತೀವಿ. ಆ ಬೀಜಗಳು ವಿಶ್ವವಿದ್ಯಾನಿಲಯಕ್ಕೆ ಕಳಿಸಿ ಅಲ್ಲಿ ಸಂಸ್ಕರಣೆ ಆಗುತ್ತೆ. ಮತ್ತೆ ಅವಶ್ಯಕತೆಗೆ ಅನುಗುಣವಾಗಿ ನಮ್ಮಲ್ಲಿ ತರಿಸಿ ಮಾರಾಟವನ್ನು ಸಹ ನಾವು ಮಾಡ್ತೀವಿ. ಪ್ರಮುಖವಾಗಿ ವಿಶ್ವವಿದ್ಯಾನಿಲಯ ಬಿಡುಗಡೆ ಆಗಿರ್ತಕ್ಕಂಥ ತೊಗರಿ ತಳಿಗಳಲ್ಲಿ BRG-5 ಅದರ ವಿಶೇಷತೆ ಸರ್, ಯಾಕೆಂದ್ರೆ ಅದರ BRG-5 ಸೊರಗು ರೋಗ ನಿರೋಧಕ ಶಕ್ತಿ ಹೊಂದಿರತಕ್ಕಂಥ ತಳಿ. ಸೊ ಆ ತಳಿಯನ್ನ ಬೀಜೋತ್ಪಾದನೆ ಮಾಡ್ತೀವಿ, ಅದನ್ನ ನಾವು ರೈತರಿಗೆ ಸಹ ಕೊಡ್ತಕ್ಕಂಥ ಕಾರ್ಯ ನಡೀತಾ ಇದೆ ಸರ್. ಮತ್ತೆ ಈಗ ಜಾನುವಾರು ಘಟಕಗಳು ನಿಮ್ಮಲ್ಲಿ ಕೆಲಸ ಮಾಡ್ತಾ ಇದೆ? ಹೌದು ಸರ್. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ. ಸೊ ಈಗ ನಮ್ಮ ವಿಶ್ವವಿದ್ಯಾಲಯ ಈ ಸಂಶೋಧನಾ ಕೇಂದ್ರದಲ್ಲಿ ಸೊ ಬರೀ ಕೃಷಿಗಷ್ಟೇ ಒತ್ತನ್ನ ಕೊಡದಂಗೆ ಸಮಗ್ರ ಕೃಷಿಯನ್ನ ಉತ್ತೇಜನ ಮಾಡಬೇಕು ರೈತರಿಗೆ ಅನ್ನೋಂಥ ಉದ್ದೇಶದಿಂದ ಸೊ ಇಲ್ಲಿ ಹೈನುಗಾರಿಕಾ ಘಟಕ ಇದೆ, ಕುರಿ ಸಾಕಾಣಿಕಾ ಘಟಕ ಇದೆ, ಮತ್ತೆ ನಮ್ಮ ಮೇಕೆ ಸಾಕಾಣಿಕಾ ಘಟಕ ಇದಾವೆ. ಸೊ ಪ್ರಮುಖವಾಗಿ ನಾವು ಹೈನುಗಾರಿಕಾ ಘಟಕದಲ್ಲಿ ಸುಮಾರು ಇವಾಗ 25 ರಾಸುಗಳನ್ನ ನಾವು ಅಲ್ಲೇ ನಾವು ಸಾಕಣೆ ಮಾಡ್ತಿದ್ವಿ. ನಮ್ಮಲ್ಲಿ ಮೇವಿನ ಲಭ್ಯತೆ ಇರೋದ್ರಿಂದ ಮತ್ತು ಅವುಗಳನ್ನ ಮಾಡಿ ನಾವು ಸಹ ಡೈರಿಗೆ ಸೊ ವೈಜ್ಞಾನಿಕವಾಗಿ ಹೆಂಗೆ ಹೈನುಗಾರಿಕೆ ಮಾಡಬೇಕು ಅನ್ನುವಂಥದ್ದು ರೈತರಿಗೆ ಪ್ರಾತ್ಯಕ್ಷಿಕೆಯನ್ನ ತೋರಿಸುವಂಥದ್ದು ಇರ್ಬೋದು. ಅವುಗಳ ನಿರ್ವಹಣೆ, ಪ್ರಮುಖವಾಗಿ ಮೇವು ನಿರ್ವಹಣೆ. ಯಾಕೆಂದ್ರೆ ಇತ್ತೀಚಿನ ದಿನಗಳಿಗೆ ತಮ್ಗೆಲ್ಲ ಗೊತ್ತಿರ್ಬೋದು, ರೈತರಿಗೆ ಡೈರಿನಲ್ಲಿ ಹಾಲನ್ನ ಫ್ಯಾಟ್ ಮೇಲೆ ತಗೊಳ್ಳುವಂತ, ಪ್ರತಿದಿನ ದರವನ್ನ ನಿರ್ಧರಿಸುವಂತದ್ದು ಫ್ಯಾಟ್ ಮೇಲೆ. ಸೊ ಹಂಗಾಗಿ ಅವುಗಳ ಫ್ಯಾಟ್ ಗೆ ಬೇಕಾದಂತ ಸಂದರ್ಭದಲ್ಲಿ ಯಾವ್ಯಾವ ಮೇವನ್ನ ಕೊಟ್ರೆ ಸೊ ಅದಕ್ಕೆ ಫ್ಯಾಟ್ ಜಾಸ್ತಿ ಆಗುತ್ತೆ ಅನ್ನೋಂಥದ್ದು ಒಂದು ಅಧ್ಯಯನಕ್ಕೂ ಅನುಕೂಲ ಆಗುತ್ತೆ ಅನ್ನೋಂಥ ಉದ್ದೇಶ ಅವುಗಳನ್ನ ಬಳಸ್ತೀವಿ. ಮತ್ತೆ ಅದ್ರ ಜೊತೆಗೆ ಅದರಿಂದ ಬಂದಂತ ಸಗಣಿ ಇರ್ಬೋದು, ಅವುಗಳನ್ನ ಎರೆಹುಳು ಉತ್ಪಾದನೆಯನ್ನ ಮಾಡಿ ಎರೆ ಗೊಬ್ಬರವನ್ನ ಮಾರಾಟ ಮಾಡ್ತಿದ್ವಿ. ಮತ್ತೆ ಅದರಿಂದ ಬರ್ತಕ್ಕಂಥ ಗಂಜಲ ಇರ್ಬೋದು, ಅವುಗಳನ್ನ ಬಯೋಡೈಜೆಸ್ಟರ್ ಘಟಕ, ಪ್ರಮುಖವಾಗಿ ನಮ್ಮಲ್ಲಿ ಬಯೋಡೈಜೆಸ್ಟರ್ ಘಟಕ ಇದೆ. ಅವುಗಳನ್ನ ಮರು ಬಳಕೆ ಮಾಡೋದಕ್ಕೆ ಅವನ್ನು ಸಹ ನಾವು ಈ ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿ ಅದನ್ನ ಉತ್ತೇಜನ ಮಾಡಬೇಕು ಅನ್ನೋಂಥದ್ರಿಂದ ಅದನ್ನ ಮಾಡ್ತಾ ಇದ್ವಿ. ಸ್ಲರಿ ಎಲ್ಲ ನೀವು ಗಿಡಗಳಿಗೆ ನೇರವಾಗಿ? ಖಂಡಿತ ಸರ್. ನಾವು ನಮ್ಮಲ್ಲಿ ಇರ್ತಕ್ಕಂಥ ನರ್ಸರಿಗಳಿಗೆ, ಸೊ ನಮ್ಮಲ್ಲಿ ನಿಂಬೆ ಇದೆ, ಅಡಿಕೆ ಇದೆ, ತೆಂಗಿದೆ, ಅವುಗಳಿಗೆ ನಾವು ಕೊಟ್ಟು ಮತ್ತೆ ನರ್ಸರಿ ತಾಕನ್ನು ಸಹ ಇಟ್ಟಿದ್ದೀರಿ? ನರ್ಸರಿನೂ ಇದೆ ಸರ್. ಯಾವ್ಯಾವ ಗಿಡಗಳನ್ನ ನೀವು ಮಾರಾಟ ಮಾಡ್ತಾ ಇದ್ದೀರಿ? ಪ್ರಮುಖವಾಗಿ ನಮ್ಮಲ್ಲಿ ಅಡಿಕೆ, ಹಿರೇಹಳ್ಳಿ ಎತ್ತರದ ತಳಿ ಅಡಿಕೆ, ತೆಂಗು ನಮ್ಮ ತಿಪ್ಟೂರು ಟಾಲ್ ಸಿಗುತ್ತೆ, ಮತ್ತೆ ನಿಂಬೆ, ಬಾಲಾಜಿ ನಿಂಬೆ ಸಸಿಗಳು, ಮತ್ತೆ ಅವಶ್ಯಕತೆಗೆ ಅನುಗುಣವಾಗಿ ಅವ್ರಿಗೆ ಈ ಒಂದು ಅಗಸೆ, ನುಗ್ಗೆ, ಮತ್ತೆ ಯಾರು ರೈತರು ಕೇಳ್ತಾರೆ ಅಂತ ಒಂದು ಸ್ಪೆಸಿಫಿಕ್ ಆಗಿದ್ದಂತ ಬೆಳೆಗಳ ಸಸಿ ಉತ್ಪಾದನೆಯನ್ನ ಮಾಡ್ತೀವಿ. ಹೆಚ್ಚು ಪ್ರಚಲಿತವಾಗಿ ನಮ್ಮಲ್ಲಿ ಅಡಿಕೆ, ತೆಂಗು ಮತ್ತು ನಿಂಬೆ. ಸೊ ಇವಕ್ಕೆಲ್ಲ ರೈತರಿಂದ ಉತ್ತಮ ಸ್ಪಂದನೆ ಇದೆಯಾ? ಖಂಡಿತ ಸರ್, ಖಂಡಿತ. ಕಳೆದ 2-3 ವರ್ಷಗಳಿಂದಂತೂ ಸಾಕಷ್ಟು ಅವ್ರಿಗೆ ಇದೆ. ಯಾಕೆಂದ್ರೆ ಅಡಿಕೆ ತುಮಕೂರು ಜಿಲ್ಲೆಯಲ್ಲಿ ಹೆಚ್ಚು ಆಗ್ತಿರೋದ್ರಿಂದ ಮತ್ತು ನಾವು ಗುಣಮಟ್ಟದ ಸಸಿಗಳನ್ನ ಮತ್ತು ಖಾತ್ರಿ ಪಡಿಸಿರ್ತಕ್ಕಂಥ ತಳಿಗಳನ್ನ ಸೊ ಕೊಡ್ತಿರೋದ್ರಿಂದ ಹೆಚ್ಚು ಪ್ರಚಲಿತವಾಗಿದೆ ಮತ್ತು ರೈತರು ಸಹ ಬಂದು ಬರ್ತಿದ್ದಾರೆ. ಈಗ ಕುರಿ ಮತ್ತೆ ಮೇಕೆ ಸಾಕಾಣಿಕೆ ಮಾಡ್ತಾರೆ? ಕುರಿನೂ ಇದೆ. ಯಾವ ತಳಿ ಮಾಡ್ತಾರೆ? ನಮ್ಮಲ್ಲಿ ಬನ್ನೂರು ಕುರಿ, ನಾವೇನ್ ಮಂಡ್ಯ ಕುರಿ ಅಥವಾ ಬನ್ನೂರು ಕುರಿ ಅಂತ ಏನ್ ಹೇಳ್ತೀವಿ, ಆ ಭಾಗದಲ್ಲಿ ಹೆಚ್ಚು ಸೂಕ್ತವಾಗಿರ್ತಕ್ಕಂಥ ತಳಿ, ಅದರನ್ನು ಸಹ ನಾವು ಮಾಡ್ತಿದ್ವಿ. ಅದರಲ್ಲಿ ಸುಮಾರು ನಮ್ಮಲ್ಲಿ ಇವಾಗ ಒಂದು 50 ಕುರಿ ಇದಾವೆ. ಅವುಗಳ ಬಂದಂತ ಮರಿಗಳನ್ನ ಮತ್ತೆ ಅವುಗಳನ್ನ ಸಹ ಮಾರಾಟ ಮಾಡೋಂತ ಒಂದು ನಮ್ಮ ವಿಶ್ವವಿದ್ಯಾನಿಲಯದ ನಿಗದಿಪಡಿಸಿರ್ತಕ್ಕಂಥ ದರಗಳ ಮೇಲೆ ಸೊ ಮಾರಾಟವನ್ನು ಸಹ ನಾವು ಮಾಡ್ತೀವಿ. ಅದೇ ತರ ಮೇಕೆ ಬಂದಾಗ ತಲಿಚೇರಿ ಮೇಕೆ ಇದೆ. ಅವುಗಳನ್ನು ಸಹ ನಾವು ಯಾಕೆ ಇಟ್ಟಿದೀವಿ ಅಂತಂದ್ರೆ ಸಮಗ್ರ ಕೃಷಿಯಲ್ಲಿ ಸೊ ಅವುಗಳ ಪಾತ್ರ ಏನು ಅನ್ನೋಂಥದ್ದು. ಮತ್ತೆ ನಮ್ಮಲ್ಲಿ ಬರ್ತಕ್ಕಂಥ ತ್ಯಾಜ್ಯಗಳು, ನಮ್ಮಲ್ಲಿ ಸಾಕಷ್ಟು ದ್ವಿದಳ ಧಾನ್ಯಗಳನ್ನ, ತೊಗರಿ ಇರ್ಬೋದು, ಅಲಸಂದೆ, ಅವರೆ, ಒಟ್ಟನ್ನ ಬಂದಾಗ ಅವನ್ನು ಮರುಬಳಕೆ ಆಗ್ಬೇಕು ಕುರಿಗಳನ್ನ ನಾವು ಮೇಯಿಸೋದ್ರಿಂದ ಮತ್ತು ಅವುಗಳಿಂದ ಆದಾಯ ಬರುತ್ತೆ ಅನ್ನೋಂಥದ್ದು, ಅದನ್ನು ಸಂಪೂರ್ಣವಾಗಿ ಅಧ್ಯಯನ ಆಗುತ್ತೆ ಅನ್ನೋಂಥ ಉದ್ದೇಶದಿಂದ ಅವನ್ನು ಸಹ ನಾವು ಇಟ್ಟಿದ್ದೀವಿ ಸರ್. ಸೊ ಇದಲ್ಲದೆ ನಿಮ್ಮಲ್ಲಿ ಕೆಲವೊಂದು ಅಧ್ಯಯನಗಳು ನಡೀತಾ ಇರುತ್ತೆ. ಸಂಶೋಧನಾ ವಿದ್ಯಾನಿಲಯದ ಒಂದು ಟ್ರಯಲ್ಸ್, ಫಾರಂ ಟ್ರಯಲ್ಸ್ ಇರಬಹುದು, ಮತ್ತೆ ಸಂಶೋಧನಾ ವಿದ್ಯಾರ್ಥಿಗಳು ಬಂದು ಅಲ್ಲಿ ಅಧ್ಯಯನವನ್ನ ಮಾಡಬಹುದು.
ಖಂಡಿತ ಸರ್. ನಮ್ಮಲ್ಲಿ ಇವಾಗ ವಿಶ್ವವಿದ್ಯಾಲಯದಲ್ಲಿ ಬಿಡುಗಡೆಗೆ ಪೂರ್ವವಾಗಿ ಬರ್ತಕ್ಕಂಥ ತಳಿಗಳ ಸೊ ನಾವೇನು ಮಲ್ಟಿ ಲೊಕೇಶನ್ ಟ್ರಯಲ್ ಅಂತ ಬಹುಸ್ಥಳೀಯ ಪ್ರಯೋಗಗಳಂತ ಏನ್ ಬರುತ್ತೆ ಅವುಗಳ ಅಧ್ಯಯನವನ್ನು ನಾವು ಮಾಡ್ತಾ ಇದ್ವಿ. ಅದೇ ತರ ನಮ್ಮ ಸಸ್ಯ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಈ ಶಿಲೀಂಧ್ರನಾಶಕಗಳ ನಾವು ಎಕ್ಸ್ಪೆರಿಮೆಂಟ್ ಅನ್ನ ಮಾಡತಕ್ಕಂಥದ್ದು, ಅವುಗಳ ಅಧ್ಯಯನವನ್ನ ಮಾಡುವಂಥದ್ದು. ಸೊ ಅವುಗಳನ್ನು ಸಹ ನಾವು ಮಾಡ್ತಾ ಇದೀವಿ. ಮತ್ತೊಂದು ವಿಶೇಷತೆ ನಮ್ಮ ಕೇಂದ್ರದಲ್ಲಿ ಏನಪ್ಪಾ ಅಂದ್ರೆ ರೈತರಿಗೆ ಪ್ರಮುಖವಾಗಿ ಮಣ್ಣು ಮತ್ತು ನೀರು ಸಂರಕ್ಷಣೆ ಪ್ರಾತ್ಯಕ್ಷಿಕೆಗಳು ನಾವು ಅಂದ್ರೆ ಇದಾವೆ. ಸೊ ಪ್ರಮುಖವಾಗಿ ನಮ್ಮ ಭಾಗದಲ್ಲಿ ನಾವು 80% ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಬೆಳಿತಕ್ಕಂಥ ಬೆಳೆ ಎಲ್ಲ ಮಳೆ ಆಶ್ರಿತ. ಸೊ ಹಂಗಾಗಿ ನಾವು ಮಳೆ ನೀರನ್ನ ಸಂರಕ್ಷಣೆ ಮಾಡಕ್ಕೆ ಕೃಷಿ ಹೊಂಡಗಳು ಸುಮಾರು 8 ಕೃಷಿ ಹೊಂಡಗಳಿದೆ. ಸೊ ರೈತರಿಗೆ ಏನಪ್ಪಾ ಅಂತಂದ್ರೆ ನಾವು ಈ ವರ್ಷ ಕಳೆದ 2 ವರ್ಷದಿಂದ ನಾವು 2 ಬೆಳೆ ಪದ್ಧತಿಯಲ್ಲಿ ಇವಾಗ ಮುಂಗಾರು ನಮ್ಮ ಪ್ರಾರಂಭವಾಗಿದ್ದು ಭರಣಿ ಮಳೆಗೆ ಪ್ರಾರಂಭವಾದಾಗ ಸೊ ಈ ವರ್ಷ ನಾವು ನೋಡಿ ಹೆಸರು, ಉದ್ದು, ಎಳ್ಳು, ಅಲಸಂದೆ ಅವುಗಳನ್ನ ಪೂರ್ವ ಮುಂಗಾರಿಗೆ ಮೊದಲನೇ ಬೆಳೆಯಾಗಿ ತಗೊಂಡು ನಂತರ 2ನೇ ಬೆಳೆಯಾಗಿ ರಾಗಿ ಇರ್ಬೋದು, ಅವರೇ ಇರ್ಬೋದು, ಮುಂಗಾರಿನಲ್ಲಿ 2ನೇ ಬೆಳೆಯಾಗಿ ತಗೊಂಡಿರೋಂಥದ್ದು. ಅಲ್ಲಿ ಬೆಳೆ ಪರಿವರ್ತನೆನೂ ಆಗುತ್ತೆ, ನೀರನ್ನ ಸಮರ್ಪಕವಾಗಿ ಬಳಕೆನೂ ಆಗುತ್ತೆ ಮತ್ತು ಆದಾಯವನ್ನ ಹೆಚ್ಚಿಸುವಂತ ಒಂದು ಕೆಲಸವನ್ನು ಸಹ ವಿಶ್ವವಿದ್ಯಾಲಯದ ಸಂಶೋಧನಾ ಕೇಂದ್ರದಲ್ಲಿ ಮಾಡ್ತಿದ್ವಿ ಸರ್. ಈಗ ಇತ್ತೀಚೆಗೆ ಈ ಬಯೋ ಏಜೆಂಟ್ಸ್ಗಳು ಟ್ರೈಕೋಡರ್ಮಾ, ಸುಡೋಮೋನಾಸ್ ಈ ತರದ ಬಯೋ ಏಜೆಂಟ್ಸ್ಗಳ ಬಳಕೆ ಜಾಸ್ತಿ ಆಗ್ತಾ ಇದೆ ಕೃಷಿನಲ್ಲಿ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೀವು ಸಂಶೋಧನಾ ಕೇಂದ್ರದಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಇದ್ರ ಬಗ್ಗೆ ಅಲ್ಲಿ ಏನಾದ್ರು ಸಂಶೋಧನೆ ಆಗ್ತಾ ಇದೆಯಾ ಅಥವಾ ನೀವು ಬಳಕೆ ಮಾಡ್ತಾ ಇದ್ದೀರಾ? ಸರ್ ಇದೆ, ಖಂಡಿತವಾಗಿ ಏನಾಗ್ತಿದೆ ಅಂತಂದ್ರೆ ಇವಾಗೆಲ್ಲ ಹೆಚ್ಚಿಗೆ ಸಾವಯವ ಮತ್ತು ನೈಸರ್ಗಿಕ ಕೃಷಿಗೆ ವಿಶ್ವವಿದ್ಯಾಲಯ ಇರ್ಬೋದು ಸರ್ಕಾರ ಮಟ್ಟದಲ್ಲಿ ಉತ್ತೇಜನ ಕೊಡೋದ್ರಿಂದ ಸೊ ರೈತರಿಗೆ ತಮ್ಮ ಮಟ್ಟದಲ್ಲಿ ಈ ಸಾವಯವ ಅಂತ ಬಂದಾಗ ನಾವು 2 ಮೂಲ, ಒಂದು ಇಲ್ಲ ಪ್ರಾಣಿಜನ್ಯದಿಂದ ಬರ್ಬೇಕು, ಇಲ್ಲ ಸಸ್ಯಜನ್ಯ. ಸೊ 2ಕ್ಕೆ ಪರ್ಯಾಯವಾಗಿ ಸಿಗೋಂತಂದ್ರೆ ಈ ಜೈವಿಕ ಗೊಬ್ಬರಗಳು ಅಥವಾ ಪೀಡನಾಶಕ. ಸೊ ಅವುಗಳನ್ನ ಮಣ್ಣಿಗೆ ಸೇರಿಸಬೇಕು ಅನ್ನೋಂಥ ಉದಾಹರಣೆಗೆ ನಮ್ಮ ಭಾಗದಲ್ಲಿ ಪ್ರಮುಖವಾಗಿ ತೆಂಗು, ಅಡಿಕೆ ಪ್ರಮುಖ ಬೆಳೆಗಳಾಗಿದೆ ಅಂದ್ರೆ ರೋಗ ಕೀಟದ ಸಮಸ್ಯೆಗಳು ಜಾಸ್ತಿ ಆಗಿರೋದ್ರಿಂದ ಹೆಚ್ಚಾಗಿ ಟ್ರೈಕೋಡರ್ಮಾ ಇರ್ಬೋದು, ಸೂಡೋಮೋನಾಸ್ ಇರ್ಬೋದು ಅಥವಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಾ ಅಂತ ಏನ್ ಸಿಗುತ್ತೆ ಅವುಗಳನ್ನ ನಾವು ಬೇವಿನ ಹಿಂಡಿ ಜೊತೆ ಮಿಕ್ಸ್ ಮಾಡೋದು ಇರ್ಬೋದು ಅಥವಾ ಕೊಟ್ಟಿಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಮೌಲ್ಯವರ್ಧನೆಯನ್ನ ಮಾಡಿ ರೈತರಿಗೆ ಹೆಂಗೆ ಕೊಡುವಂಥದ್ದು. ಮತ್ತೆ ಅದನ್ನು ನಾವು ಸಹ ಬಳಸಿದೀವಿ ನಮ್ಮ ಕ್ಷೇತ್ರದಲ್ಲಿ. ನಿಮ್ಮ ಬೆಳೆಗಳಲ್ಲಿ ಬೀಜೋಪಚಾರಕ್ಕೆ ಮತ್ತೆ ಸಿಂಪರಣೆಗೆ ಅವುಗಳನ್ನ ಕೊಟ್ಟಿಗೆ ಗೊಬ್ಬರದ ಜೊತೆ ಮಿಕ್ಸ್ ಮಾಡುವಂಥದ್ದು. ಪ್ರಮುಖವಾಗಿ ನಮ್ಮಲ್ಲಿ ನಿಂಬೆ, ಬಾಲಾಜಿ ನಿಂಬೆ ತಳಿ ಇದೆ. ಸೊ ಅದರ ಗಿಡಗಳಿಗೆ ಬಳಸುವಂಥದ್ದು, ತೆಂಗಿಗೆ ಬಳಸುವಂಥದ್ದು, ಮತ್ತೆ ನಮ್ಮ ನರ್ಸರಿಗಳಿಗೆ ಅದಕ್ಕೂ ಸಹ ನಾವು ಬಳಸ್ತಾ ಇದ್ದೀವಿ ಸರ್. ಮತ್ತೆ ಪ್ರಮುಖವಾಗಿ ಈಗ ನಿಮ್ಮ ಒಂದು ಏನು ಕೃಷಿ ಸಂಶೋಧನಾ ಕೇಂದ್ರ ತುಂಬಾ ಹೆಸರು ಮಾಡ್ತಾ ಇದೆ. ಏನಕ್ಕೆ ಅಂದ್ರೆ ಅಲ್ಲಿ ಒಂದು ಅಂತಾರಾಷ್ಟ್ರೀಯ ಸಂಶೋಧನಾ ಸಂಸ್ಥೆ ಬಂದಿದೆ. ಅದು ಅಂತಾರಾಷ್ಟ್ರೀಯ ಮೆಕ್ಕೆಜೋಳ ಸಂಶೋಧನಾ ಕೇಂದ್ರ, ಸಿಮಿಟ್ ಅಂತ ಹೇಳ್ತಾರೆ. ಅದು ಸಹ ಅಲ್ಲಿ ನಿಮ್ಮ ಒಂದು ಕೇಂದ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಸರ್, 2021ರಿಂದ ನಮ್ಮ ವಿಶ್ವವಿದ್ಯಾನಿಲಯ ಮತ್ತು ಸಿಮಿಟ್ ಅಂತಾರಾಷ್ಟ್ರೀಯ ಮೆಕ್ಕೆಜೋಳ ಮತ್ತು ಗೋಧಿ ಸಂಶೋಧನಾ ಕೇಂದ್ರ ಏನಿದೆ ಮೆಕ್ಸಿಕೋದ ಅದರ ಕೇಂದ್ರದ ಒಡಂಬಡಿಕೆಯೊಂದಿಗೆ ಸೊ ನಮ್ಮಲ್ಲೂ ಸಹ ಒಂದು ಡಬಲ್ ಹ್ಯಾಪ್ಲಾಯ್ಡ್ ಮೇಜ್ ಫೆಸಿಲಿಟಿ ಅಂತ ಅಂದ್ರೆ ಮೆಕ್ಕೆಜೋಳದಲ್ಲಿ ಕ್ರೋಮೋಸೋಮ್ ಡಬ್ಲಿಂಗ್ ಟೆಕ್ನಾಲಜಿ ಅನ್ನೋಂಥದ್ದು ಅಂದ್ರೆ ತಳಿಗಳ ಉತ್ಪಾದನೆಯಲ್ಲಿ ಅವಧಿಯನ್ನ ಕಡಿಮೆ ಮಾಡ್ತಕ್ಕಂಥ ತಂತ್ರಜ್ಞಾನವನ್ನ ಮಾಡುವಂತ ಕೇಂದ್ರ ಸರ್. ಇದು ವಿಶ್ವದಲ್ಲೇ ಮೂರನೇ ಕೇಂದ್ರ. ಒಂದು ನಮ್ಮ ಮೆಕ್ಸಿಕೋ ಅಮೆರಿಕದಲ್ಲಿರುವಂತದ್ದು, ನೈರೋಬಿ ಕೇನ್ಯಾದಲ್ಲಿರೋದು, ಮತ್ತೆ ಇಡೀ ಏಷ್ಯಾ ಖಂಡಕ್ಕೆ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನ ಕೃಷಿ ಸಂಶೋಧನಾ ಕೇಂದ್ರ ಕುಣಿಗಲ್ನಲ್ಲಿ ಪ್ರಮುಖ ಇದು. ಅವರಿಗೆ ನೀವು ಜಾಗವನ್ನು ಕೊಟ್ಟಿದ್ದೀರಿ, 12 ಎಕರೆ ಪ್ರದೇಶವನ್ನು ನಾವು ಅವ್ರು ಕೊಟ್ಟಿದ್ವಿ. ಅಲ್ಲಿ ಅವರು ವಿವಿಧ ಮೆಕ್ಕೆಜೋಳದ ತಳಿಗಳ ಸಂಶೋಧನೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಸಂಶೋಧನೆ ಮಾಡೋದಕ್ಕೆ, ಅಧ್ಯಾಪಕರಿಗೆ ಸಂಶೋಧನೆ ಮಾಡಕ್ಕೆ ಮತ್ತು ತಳಿಗಳ ಬಿಡುಗಡೆಗೆ ಪ್ರಮುಖವಾಗಿ ಆ ಸಂಶೋಧನಾ ಕೇಂದ್ರ ಒಂದು ಹೆಮ್ಮೆಯ ಕೇಂದ್ರವಾಗಿ ಕೆಲಸವನ್ನ ಮಾಡ್ತಾ ಇದೆ ಸರ್. ಇದನ್ನ ಸೊ ಇನ್ನೂ ಮುಂದುವರೆದು ಹೆಚ್ಚು ತಳಿಗಳು, ಯಾಕೆಂದ್ರೆ ಒಂದು ಮೆಕ್ಕೆಜೋಳ ತಳಿ ಬರ್ಬೇಕು ಅಂದ್ರೆ ಕನಿಷ್ಠ 8 ಸೀಸನ್ ಅಂದ್ರೆ 4 ವರ್ಷ ಬೇಕಾಗ್ತಿತ್ತು. ಈ ಒಂದು ಟೆಕ್ನಾಲಜಿಯನ್ನ ಬಳಸ್ಕೊಂಡ್ರೆ 2-2.5 ವರ್ಷದಲ್ಲಿ ಬಿಡುಗಡೆಗೆ ತರಬಹುದು ಅನ್ನೋಂತ ಒಂದು ಕಾಲಾವಧಿ ಕಡಿಮೆ ಮಾಡ್ತಕ್ಕಂತ ತಂತ್ರಜ್ಞಾನ ಸರ್. ಅಂದ್ರೆ ಈ ತಂತ್ರಜ್ಞಾನ
ಬರೀ ಏನು ಸಾರ್ವಜನಿಕ ಅಂದ್ರೆ ಸರ್ಕಾರಕ್ಕೆ ಮಾತ್ರ ಸಿಗುತ್ತಾ ಅಥವಾ ಬೇರೆ ಕಂಪನಿಗಳಿಗೂ ಸಿಗುತ್ತೆ? ಕಂಪನಿಗಳು ಇವಾಗ ಯಾರು ಮೆಕ್ಕೆಜೋಳವನ್ನ ಸಂಶೋಧನೆ ಮಾಡುವಂತ ಖಾಸಗಿ ಕಂಪನಿಯವ್ರಿಗೂ ಸೇವೆ ಸಿಗುತ್ತೆ. ಸರ್ಕಾರೇತರ ಸಂಸ್ಥೆಗಳು, ಸರ್ಕಾರಿ ಸಂಸ್ಥೆಗಳು ಮತ್ತು ವಿಶ್ವವಿದ್ಯಾಲಯಗಳು ಅಲ್ಲಿ ಸಂಶೋಧನೆ ಆಗ್ತಿರೋಂಥ ಸೀಡ್ ಅನ್ನ ಕೊಟ್ರೆ ಅವರು ಕ್ರೋಮೋಸೋಮ್ ಡಬ್ಲಿಂಗ್ ಮಾಡುವಂತ ಒಂದು ಫೆಸಿಲಿಟಿ ಇದೆ. ಅದನ್ನ ಮಾಡಿ ಚಾರ್ಜ್ ಬೇಸ್ಡ್ ಮಾಡಿ ಕೊಡ್ತಿದ್ದಾರೆ. ಅವುಗಳನ್ನ ಬಳಸ್ಕೋಬಹುದು ಸರ್. ನೋಡಿ, ಈಗ ನಿಮ್ಮ ಕೇಂದ್ರದಲ್ಲಿ ನಿಮ್ಮ ಬೀಜೋತ್ಪಾದನಾ ತಾಕುಗಳಿರ್ಬೋದು, ಬೇರೆ ಬೇರೆ ಏನು ಮೇವಿನ ತಾಕುಗಳಿರ್ಬೋದು, ಮತ್ತೆ ಅನಿಮಲ್ ಏನು ನಮ್ಮ ಜಾನುವಾರು ತಾಕುಗಳಿರ್ಬೋದು, ಅದೇ ರೀತಿ ಈಗ ಸಿಮಿಟ್ ಅಂತ ಅಂತಾರಾಷ್ಟ್ರೀಯ ಮೆಕ್ಕೆಜೋಳದ ಒಂದು ಸಂಶೋಧನೆ ಸಹ ನಡೀತಾ ಇರುತ್ತೆ. ಇದು ರೈತರಿಗೆ ಯಾವ ಮಟ್ಟಕ್ಕೆ ತಲುಪ್ತಾ ಇದೆ? ಯಾರೆಲ್ಲ ವಿಸ್ತರಣಾ ಕಾರ್ಯಕ್ರಮಗಳನ್ನ ನೀವು ಮಾಡ್ತಾ ಇದ್ದೀರಿ? ಸರ್, ಖಂಡಿತವಾಗಿ ನಮ್ಮ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಒಂದು ಸಮಗ್ರ ಕೃಷಿ ಸಂಶೋಧನಾ ಕೇಂದ್ರವಾಗಿ ಕಾರ್ಯನಿರ್ವಹಿಸ್ತಿದ್ರೆ ಸುಮಾರು 15 ಘಟಕಗಳು, ವಿವಿಧ ಘಟಕಗಳು. ನಾನು ಹೇಳ್ದಂಗೆ ಮೇವಿನ ತಳಿಗಳ ಘಟಕ ಇದೆ, ಸೊ ನರ್ಸರಿ ಇದೆ, ಹೈನುಗಾರಿಕಾ, ಕುರಿ ಸಾಕಣೆ, ಈ ಎಲ್ಲಾ ಘಟಕಗಳಿಂದ ಒಂದು ದಿನದ ಅಧ್ಯಯನಕ್ಕೆ ಸಾಕಷ್ಟು ರೈತರು ಇಲ್ಲಿ ಬರ್ತಿದ್ದಾರೆ. ಕನಿಷ್ಠ ಅಂದ್ರೆ 15 ದಿನಕ್ಕೆ ಒಂದೊಂದು ಬಸ್ ನಲ್ಲಿ ಬಂದು ಅವುಗಳನ್ನೆಲ್ಲ ವೀಕ್ಷಣೆಯನ್ನ ಮಾಡ್ತಾರೆ. ಅಲ್ಲಿ ದೊರೆತಕ್ಕಂತ ಬೀಜಗಳನ್ನ ಇರ್ಬೋದು, ಸಸಿಗಳನ್ನ ಇರ್ಬೋದು, ಮತ್ತೆ ಮಾಹಿತಿ ಅವುಗಳನ್ನ ಕೊಡ್ತೀವಿ. ಮತ್ತೆ ನಮ್ಮ ವಿಶ್ವವಿದ್ಯಾನಿಲಯ ಜೊತೆ ಸೇರ್ಕೊಂಡು ಮತ್ತೆ ನಬಾರ್ಡ್ ಪ್ರಾಯೋಜಕತೆಯಲ್ಲಿ ಈ ತಳಿಗಳನ್ನ ತುಮಕೂರು ಜಿಲ್ಲೆಯ ಹೈನುಗಾರರಿಗೆ ತಲುಪಿಸ್ತಕ್ಕಂತ ಒಂದು ಕಾರ್ಯವನ್ನ ಮಾಡ್ತೀವಿ. ಅದ್ರ ಜೊತೆಗೆ ನಮ್ಮ ವಿಶ್ವವಿದ್ಯಾಲಯದಿಂದ ವರ್ಷಕ್ಕೆ ತರಬೇತಿಗಳನ್ನ ನಾವು ಮಾಡ್ತೀವಿ. ಕೃಷಿ ವಿಜ್ಞಾನ ಕೇಂದ್ರ ಕೊನೆಹಳ್ಳಿ ಅವ್ರ ಜೊತೆ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮವನ್ನ ಮಾಡ್ತೀವಿ. ಮತ್ತೆ ಮುಂಗಾರು ಆಂದೋಲನ ಅಂತ ಮಾಡ್ತೀವಿ. ಅದೇ ತರ ಕ್ಷೇತ್ರೋತ್ಸವ ಅಂತ ಮಾಡ್ತೀವಿ. ಮತ್ತೆ ಇತರೆ ಸ್ಕಿಲ್ ಓರಿಯೆಂಟೆಡ್ ಅಂದ್ರೆ ಕೌಶಲ್ಯಾಭಿವೃದ್ಧಿ ತರಬೇತಿಗಳನ್ನು, ಅದರಲ್ಲಿ ನಾವು ತೆಂಗಿನ ಮರ ಅಥವಾ ಕೌಶಲ್ಯ ಕೊಡುವಂತದ್ದು ಮತ್ತೆ ಸಸ್ಯ ಸಂರಕ್ಷಣೆ ಅದರ ತರಬೇತಿಯನ್ನ ಮಾಡಿದೀವಿ. ಅದೇ ತರ ನಮ್ಮಲ್ಲಿ ಈ ಹೈನುಗಾರಿಕಾ ಘಟಕ ಇರೋದ್ರಿಂದ ಸಮಗ್ರ ವೈಜ್ಞಾನಿಕ ಹೈನುಗಾರಿಕೆ ಬಗ್ಗೆ ಮಾಹಿತಿಯನ್ನ ಕೊಡೋದು. ಸೊ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಏನೇ ಸಂಶೋಧನೆಗಳನ್ನ ಆಗ್ಬೇಕು ಅಂದ್ರೆ ಅದು ಅಂತಿಮವಾಗಿ ರೈತರಿಗೆ ತಲುಪಿಸ್ತಾರೆ ಸರ್. ಸೊ ಆ ಕೆಲಸವನ್ನ ನಾವು ಕೃಷಿ ವಿಸ್ತರಣೆ ಮುಖಾಂತರ ಮಾಡಕ್ ಸಾಧ್ಯ. ಸೊ ಹಾಗಾಗಿ ವಿವಿಧ ಕೃಷಿ ವಿಸ್ತರಣಾ ಚಟುವಟಿಕೆಗಳು, ಸೊ ತರಬೇತಿಗಳಿರ್ಬೋದು, ಪ್ರಾತ್ಯಕ್ಷಿಕೆಗಳಿರ್ಬೋದು, ಒಂದು ಕ್ಷೇತ್ರೋತ್ಸವವನ್ನ ಮಾಡುವಂತದ್ದು ಇರ್ಬೋದು, ಮತ್ತೆ ನಮ್ಮ ಮುಂಗಾರು ಆಂದೋಲನ ಅನ್ನೋಂತ ಕಾರ್ಯಕ್ರಮವನ್ನ ಕೃಷಿ ಸಂಶೋಧನಾ ಕೇಂದ್ರ, ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಸ್ಥಳೀಯ ಕೃಷಿ ಇಲಾಖೆಗಳ ಸಹಭಾಗಿತ್ವದಲ್ಲಿ ನಾವು ರೈತರಿಗೆ ನಿರಂತರವಾಗಿ ಮಾಡ್ತಾ ಇದ್ದೀವಿ. ಮತ್ತು ಅಧ್ಯಯನ ಪ್ರವಾಸಕ್ಕೆ ಸಾಕಷ್ಟು ಜನ ಬರ್ತಾ ಇದ್ದಾರೆ, ಅವುಗಳನ್ನ ಬಳಸ್ಕೊಳ್ತಾ ಇದ್ದೀವಿ. ಹಾಗಾಗಿ ನಮ್ಮ ಸಂಶೋಧನಾ ಕೇಂದ್ರ ಒಂದು ಪ್ರಚಲಿತವಾಗಿ ಕಾರ್ಯ. ಒಟ್ಟಾರೆಯಾಗಿ ಸಂಶೋಧನೆಯ ಜೊತೆಗೇನೆ ನೀವು ಅಲ್ಲಿಗೆ ಬರ್ತಕ್ಕಂತ ರೈತರಿಗೆ ತರಬೇತಿಗಳನ್ನ ಕೊಡ್ತೀರಿ, ಅಲ್ಲಿ ಬರ್ತಕ್ಕಂತ ರೈತರಿಗೆ ಪ್ರಾತ್ಯಕ್ಷಿಕೆಗಳನ್ನ ತೋರಿಸ್ತೀರಿ. ಅದೇ ರೀತಿ ಸಾಕಷ್ಟು ವಿಸ್ತರಣಾ ಕಾರ್ಯಕ್ರಮಗಳಾದಂತ ಮುಂಗಾರು ಆಂದೋಲನ ಇರ್ಬೋದು, ಮತ್ತೆ ಕೃಷಿ ವಸ್ತು ಪ್ರದರ್ಶನ ಇರಬಹುದು. ಸೊ ಈ ತರದಲ್ಲಿ ಆ ಒಂದು ಜಿಲ್ಲಾ ಮಟ್ಟದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ನಡೆಯುತ್ತೆ. ಮತ್ತೆ ಕೃಷಿ ವಿಜ್ಞಾನ ಕೇಂದ್ರ ಏನು ಕೊನೆಹಳ್ಳಿ ತಿಪ್ಟೂರಿನಲ್ಲಿದೆ, ಮತ್ತೆ ಕೃಷಿ ವಿಜ್ಞಾನ ಕೇಂದ್ರ ಹಿರೇಹಳ್ಳಿನಲ್ಲಿದೆ. ಸೊ ಈ ಎರಡು ಸಂಸ್ಥೆಗಳ ಸಂಯೋಗದೊಂದಿಗೂ ಸಹ ಸಾಕಷ್ಟು ಕೆಲಸಗಳು, ವಿಸ್ತರಣಾ ಕಾರ್ಯಕ್ರಮಗಳು ನೀವು ಮಾಡ್ತಾ ಇದ್ದೀರಿ. ಒಟ್ಟಾರೆಯಾಗಿ ನಿಮ್ಮ ಕೃಷಿ ಸಂಶೋಧನಾ ಕೇಂದ್ರ ಏನು ನಡೀತಾ ಇದೆ ಅದು ಬರೀ ತಾಲೂಕಿನ ರೈತರಿಗಲ್ದೇನೆ ಇಡೀ ಜಿಲ್ಲಾ ರೈತರಿಗೆ ಬೇಕಾದಂತ ಬಿತ್ತನೆ ಬೀಜ ಇರಬಹುದು, ಮತ್ತೆ ಬೇಕಾದಂತ ತಾಂತ್ರಿಕತೆಗಳನ್ನ ತಲುಪಿಸೋದ್ರಲ್ಲಿ ನಿಮ್ಮ ಸಂಸ್ಥೆ ವ್ಯವಸ್ಥಿತವಾಗಿ ಕೆಲಸ ಮಾಡ್ತಾ ಇದೆ. ಹೌದು ಸರ್, ಖಂಡಿತವಾಗಿ. ಹಾಗಾಗಿ ರೈತರು ಯಾವುದೇ ರೈತರಾಗ್ಬೋದು, ಸೊ ಕೃಷಿಗೆ ಸಂಬಂಧಪಟ್ಟಂತ ನಮ್ಮ ಕೃಷಿ ವಿಶ್ವವಿದ್ಯಾಲಯ ತಳಿಗಳಿರ್ಬೋದು, ತಾಂತ್ರಿಕತೆಗಳನ್ನ ಇರ್ಬೋದು, ಅಥವಾ ಕ್ಷೇತ್ರ ಮಟ್ಟದ ಯಾವುದೇ ರೋಗ ಕೀಟದ ಸಮಸ್ಯೆಗಳಿದ್ರೆ ಆ ಭಾಗದ ರೈತರಿರ್ಬೋದು, ಸೊ ನಮ್ಮ ಕೇಂದ್ರಕ್ಕೆ ಭೇಟಿ ಕೊಟ್ಟಾಗ ಅವ್ರಿಗೆ ಬೇಕಾದಂತ ಸೂಕ್ತ ಮಾಹಿತಿಯನ್ನ ಕೊಡೋಕೆ ಕೃಷಿ ಸಂಶೋಧನಾ ಕೇಂದ್ರ ಸದಾ ಸಿದ್ಧ ಇದೆ ಅಂತ ಹೇಳ್ತಾ, ಸೊ ರೈತರು ಯಾವುದೇ ರೈತರಾಗ್ಲಿ, ಸೊ ನಮ್ಮ ಕುಣಿಗಲ್ ಅದೇ ರೀತಿ ನೀವು ಏನು ಒಂದು ರೋಗಶಾಸ್ತ್ರಜ್ಞರು ಸಹ. ಹೌದು. ಸೊ ಹಾಗಾಗಿ ತುಮಕೂರು ಜಿಲ್ಲೆನಲ್ಲಿ ತೆಂಗು ಮತ್ತೆ ಅಡಿಕೆ ಪ್ರಮುಖವಾದಂತ ಬೆಳೆಗಳು. ಸೊ ಅದಕ್ಕೆ ಸಾಕಷ್ಟು ರೋಗ ಮತ್ತೆ ಕೀಟಗಳು ಬರ್ತಾ ಇರುತ್ತೆ. ಸೊ ನಿಮ್ಮನ್ನ ರೈತರುಗಳು ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಅವ್ರಿಗೆ ಒಂದು ಮಾಹಿತಿಯನ್ನ ಕೊಡೋದಕ್ಕೆ ಸಹಾಯ ಆಗುತ್ತೆ. ಖಂಡಿತ ಸರ್. ಈಗಾಗಲೇ ಸಾಕಷ್ಟು ಜನ ರೈತರು, ನಾನು ತುಮಕೂರು ಜಿಲ್ಲೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೆಲಸ ಮಾಡಿದ್ರಿಂದ, ಸೊ ಅದ್ರ ಜೊತೆಗೆ ಮತ್ತೆ ಈಗ ಅಲ್ಲೇ ಇರೋದ್ರಿಂದ ಸಾಕಷ್ಟು ಜನ ಬರ್ತಿದ್ದಾರೆ. ಸೊ ಇನ್ನೂ ಹೆಚ್ಚಿನ ಜನ ಅವಶ್ಯಕತೆ ಇದ್ದಾಗ ಸೊ ಬರ್ಬೋದು, ಅಲ್ಲಿ ವೀಕ್ಷಣೆ ಯಾವಾಗ ಬೇಕಾದ್ರೂ ಫೋನ್ ಮಾತಾಡಬಹುದು, ಖಂಡಿತ ಬರ್ಬೋದು. ಸೊ ವಾಟ್ಸ್ಆಪ್ ಅಲ್ಲಿ ಚಾಟ್ ಮಾಡಬಹುದು. ಸೊ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತ ಯಾವುದೇ ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಆಗ್ತಕ್ಕಂಥ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನ ಹಂಚ್ಕೊಳ್ಳಕ್ಕೆ ನಮ್ಮ
ಸಂಶೋಧನಾ ಕೇಂದ್ರ ಸದಾ ರೈತರಿಗೋಸ್ಕರ ಇದೆ ಅಂತ ಮಾಹಿತಿಯನ್ನ ತಿಳಿಸಕ್ಕೆ ಮತ್ತು ಪ್ರಮುಖವಾಗಿ ನಮ್ಮ ಕೇಂದ್ರವನ್ನ ರೈತ ಸ್ನೇಹಿ ಕೃಷಿ ಸಂಶೋಧನಾ ಕೇಂದ್ರ ಮಾಡಬೇಕು ಅನ್ನೋದೇ ಪ್ರಮುಖ ಉದ್ದೇಶ. ಸೊ ಹಾಗಾಗಿ ನಿಮ್ಮ ಮೊಬೈಲ್ ನಂಬರ್ ಅನ್ನ ಶೇರ್ ಮಾಡ್ಕೊಳೋದಕ್ಕಾಗುತ್ತಾ? ಖಂಡಿತ ಸರ್. ಸೊ ಕೃಷಿ ತಮಗೆ ಗೊತ್ತಂಗೆ ನನ್ನ ಹೆಸರು ಡಾಕ್ಟರ್ KR ಶ್ರೀನಿವಾಸ್ ಅಂತ, ಕ್ಷೇತ್ರಾಧೀಕ್ಷಕರು ಕೃಷಿ ಸಂಶೋಧನಾ ಕೇಂದ್ರ ಶ್ರೀ ರಂಗಸ್ವಾಮಿ ಗುಡ್ಡ ಕಾವಲ್ ಅಂದ್ರೆ ಕಳಸಿಪಾಳ್ಯ ಹತ್ರ ಇದೆ ಈ ಕೃಷಿ ಸಂಶೋಧನಾ ಕೇಂದ್ರ. ಸೊ ಇಲ್ಲಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಪ್ರಮುಖವಾಗಿ ನಮ್ಮ ಫೋನ್ ನಂಬರ್ ಬಂದಾಗ 9498689913 ಅನ್ನೋಂಥ ಒಂದು ನಂಬರ್ ಇದೆ. ಸೊ ಅದೇ ಥರ 7259345526 ಈ ನಂಬರ್ಗಳಿಗೆ ತಾವುಗಳು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಅಲ್ಲಿ ಭೇಟಿ ಕೊಟ್ಟು ಸಹ ತಮ್ಮಲ್ಲಿ ಬೇಕಾಗಿರ್ತಕ್ಕಂಥ ತಾಂತ್ರಿಕ ಮಾಹಿತಿಗಳನ್ನು ತಿಳ್ಕೊಳ್ಳೋಕ್ಕೆ ನಾವು ಕೊಡೋದಕ್ಕೆ ಸದಾ ಸಿದ್ಧ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ವೀಕ್ಷಕ ಬಂಧುಗಳೇ, ಸೊ ಇವತ್ತಿನ ದಿವಸ ಡಾಕ್ಟರ್ ಶ್ರೀನಿವಾಸರವರು ನಿಮಗೆ ಸಾಕಷ್ಟು ಮಾಹಿತಿಯನ್ನ, ಅವರು ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಕ್ಷೇತ್ರ ಅಧೀಕ್ಷಕರಾಗಿ ಏನೆಲ್ಲ ಬೀಜೋತ್ಪಾದನೆಯನ್ನ ಮಾಡ್ತಾ ಇದ್ದಾರೆ, ಏನೆಲ್ಲ ಪ್ರದರ್ಶನ ತಾಕುಗಳು ಅಲ್ಲಿ ಇದೆ, ಅದೇ ರೀತಿ ಅವರು ರೋಗಶಾಸ್ತ್ರಜ್ಞರು ಆಗಿರೋದ್ರಿಂದ ರೈತರಿಗೆ ಯಾವ ರೀತಿಯ ಕೀಟ ಮತ್ತು ರೋಗಗಳಿಗೆ ಅವರು ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೂ ಸಹ ಅವರು ಅವರ ಒಂದು ಮೊಬೈಲ್ ನಂಬರನ್ನು ನಿಮಗೆ ಕೊಟ್ಟಿರ್ತಾರೆ. ಅವರು ಅನೇಕ ವರ್ಷಗಳ ಕಾಲ ಅವರು ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಕೆಲಸ ಮಾಡಿರೋದ್ರಿಂದ ಅವರಿಗೆ ಸಾಕಷ್ಟು ಕ್ಷೇತ್ರದಲ್ಲಿ ಏನೆಲ್ಲ ತೊಂದರೆಗಳು ರೈತರಿಗೆ ಬರುತ್ತೆ ಅದನ್ನು ಹೇಗೆ ನಿವಾರಣೆ ಮಾಡಬೇಕು ಅನ್ನೋ ಒಂದು ಸಾಕಷ್ಟು ಅವರಿಗೆ ಒಂದು ಪರಿಚಯ ಇದೆ. ಹಾಗಾಗಿ ನಮ್ಮ ವೀಕ್ಷಕ ಬಾಂಧವರು ಅವರಿಗೆ ಏನೇ ಸಮಸ್ಯೆಗಳು ಬಂದಾಗ ಹೊಲಗಳಲ್ಲಿ, ನಿಮ್ಮ ತೋಟಗಳಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಒಂದು ಮೊಬೈಲ್ ನಂಬರ್ಗೆ ನೀವು ಫೋನನ್ನು ಮಾಡಿ ಅಥವಾ ಅವರ ಒಂದು ವಾಟ್ಸಪ್ಗೆ ನಿಮ್ಮ ಏನು ಒಂದು ರೋಗ ಮತ್ತು ಕೀಟದ ಒಂದು ಸ್ಯಾಂಪಲ್ ಇರ್ತಕ್ಕಂಥ ಫೋಟೋನ ಕಳಿಸಿ ಅವರಿದ್ದ ಸಮಸ್ಯೆಯನ್ನು ತ್ವರಿತವಾಗಿ ಪಡೆದುಕೊಳ್ಬೋದು. ಸೊ ಡಾಕ್ಟರ್ ಶ್ರೀನಿವಾಸ್ ಅವರೇ, ಇಷ್ಟೊತ್ತು ನಮ್ಮ ಕೇಂದ್ರಕ್ಕೆ ಬಂದು, ನಮ್ಮ USB ಸ್ಟುಡಿಯೋಗೆ ಬಂದು ನೀವು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ಧನ್ಯವಾದಗಳು ಸರ್. ಅವಶ್ಯಕತೆಗಾಗಿ ಅವಕಾಶ ಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ತಮಗೂ ಸಹ ಹೃತ್ಪೂರ್ವಕ ಧನ್ಯವಾದ.